ಸಮಸ್ತ ಕರ್ನಾಟಕ ಎಲ್ಲ ರೈತ ಬಾಂಧವರಿಗೂ ನನ್ನ ಶರಣಾರ್ಥಿಗಳು. ನನ್ನ ಹೆಸರು ಬಸವರಾಜ್ ಪರಗೊಂಡಪ್ಪ ಸಿದ್ದಾಪುರ ಅಂತ. ನಮ್ಮ ಊರು ಮುಳವಾಡ, ತಾಲೂಕು ಕೋಲಾರ, ಜಿಲ್ಲಾ ವಿಜಯಪುರ. ನಾನು BSc ತೋಟಗಾರಿಕಾ ಪದವೀಧರನಾಗಿದ್ದು, ಮುಂಚೆ ನಾನು ಸುಮಾರು 5 ವರ್ಷಗಳವರೆಗೆ ರಿಲಯನ್ಸ್ ಮತ್ತು ಕೆಡಿಲಾ ಕಂಪ್ನಿಯಲ್ಲಿ ಒಂದು ಮಾರ್ಕೆಟಿಂಗ್ ಡಿವಿಷನ್ದಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ಅಲ್ಲಿಂದ ನಾನು ಕಾರ್ಯವನ್ನು ತ್ಯಜಿಸಿ ಈಗ ನಾನು ಸ್ವಂತ ಒಂದು ಮುಳವಾಡ ಗ್ರಾಮದಲ್ಲಿ ಸುಮಾರು 12 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ನಾನು ಮುಖ್ಯ ಬೆಳೆಯಾಗಿ ದ್ರಾಕ್ಷಿ ಬೆಳೀತಾ ಇದ್ದೀನಿ. ಹಾಗೂ ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇನೆ. ಇಲ್ಲಿ ಸುತ್ತಮುತ್ತ ನಮ್ಮ ಎಲ್ಲ ಊರಿನ ರೈತ ಬಾಂಧವರಿಗೆ ಅನುಕೂಲಗೋಸ್ಕರ ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕವನ್ನು ಮಾಡಿದ್ದೀನಿ. ಸುಮಾರು 5 ವರ್ಷಗಳಾಯಿತು. ಆಮೇಲೆ ಇಲ್ಲಿ ನನ್ನ ತೋಟದಲ್ಲಿ ಸುಮಾರು 8 ಎಕರೆ ನಾನು ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದೀನಿ. ಅದರ ಜೊತೆ ಆಮೇಲೆ ಲಿಂಬೆ, ಬಾಳೆ, ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್. ನಾನಿವತ್ತು ಮುಳವಾಡ ಅಂದರೆ ವಿಜಯಪುರದಿಂದ ಇಲ್ಲಿಗೆ 23 ಕಿಲೋಮೀಟ್ರ್ ಇದೆ. ವಿಜಯಪುರದಿಂದ ಮುಳವಾಡ ಅಂತ ಬಾಗಲಕೋಟೆ ರೋಡ್ ಮೇಲೆ. ಆ ಊರಲ್ಲಿ ಬಸವರಾಜ್ ಸಿದ್ದಾಪುರ ಅಂಥೇಳಿ ಒಬ್ಬ ಪ್ರಗತಿಪರ ರೈತರದ, ಅದನ್ನು ನಾ ಇಲ್ಲಿ ಲಾಗ್ ಮಾಡೋಕ್ಕೆ ಬಂದೀನಿ. ಪ್ರಗತಿಪರ ರೈತರಂದ್ರೆ ಹೆಂಗಂದ್ರೆ 12 ಎಕರೆ ಕಂಪ್ಲೀಟ್ ಗುಡ್ಡಗಾಡು ಮರಳು ಭೂಮಿ, ಏನೂ ಇಲ್ಲಿ ಬೆಳೆ ಇಲ್ಲ, ಗುಡ್ಡಗಾಡು ಯಾರೂ ತೊಗೊಳೋಕ್ಕೆ ನಡೀತಲ್ಲ. ಅಂಥದ್ದನ್ನು ತಗೊಂಡು ಖರೀದಿ ಮಾಡಿ ಅದರಲ್ಲಿ ಸ್ವರ್ಗ ನಿರ್ಮಾಣ ಮಾಡ್ಯಾರ. ಸ್ವರ್ಗ ನಿರ್ಮಾಣ ಅಂದ್ರೆ ಹೆಂಗಂದರೆ ಈ ಭೂಮಿಯಲ್ಲಿ ನೀರು ಕೂಡ ಇಲ್ಲ, ನೀರನ್ನು ತೆಗೆದು ಇದನ್ನು ಮಾಡಿ ಪ್ರಯತ್ನ ಮಾಡ್ಯಾರ. ಬಂಗಾರದ ಮನುಷ್ಯ ಪ್ರಯತ್ನ ಮಾಡಿ ಅದನ್ನು ಏನದಲ್ಲ ಇವತ್ತು ಸ್ವರ್ಗ ಮಾಡಿದ್ದಾರೆ. ಅದನ್ನು ತೋರಿಸಲು ಬಂದಿದ್ದೀನಿ. ದಯಮಾಡಿ ಇದೇನಾದರೂ ಲೈಕ್ ಆದರೆ ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಬನ್ನಿ ಅವ್ರು ತಿರುಗಾಡಿ ಅವರು ತೋಟ ನೋಡೋಣ. ನಮಸ್ಕಾರ. ಆದಮೇಲೆ ನನ್ನ ಈ ಒಂದು ದ್ರಾಕ್ಷಿ ತೋಟದಲ್ಲಿ 8 ಎಕರೆ ದ್ರಾಕ್ಷಿ ತೋಟದಲ್ಲಿ ನಾನು 3 ಥರವಾದಂಥ ಒಂದು ಸೈಜ್ನಲ್ಲಿ ದ್ರಾಕ್ಷಿ ಮಾಡಿದ್ದೇನೆ. ಇದು ಒಂದು 1/2 ಎಕರೆ ದ್ರಾಕ್ಷಿ ಇದೆ. ಇದು ಒಂದು ಟ್ರಯಲ್ ಬೇಸಿಸ್ ಮೇಲೆ ಮಾಡಿದ್ದೀನಿ ನಾನು. 6x4 ಇದು ಪೆಂಡಲ್ ಸಿಸ್ಟಮ್ ಇದೆ. ಮುಂಚೆನೂ ಹಳೆಯ ರೈತರೆಲ್ಲ ಮಾಡ್ತಿದ್ರು, ಈಗ ಮಾಡಲ್ಲ. ಬಟ್ ಈಗ ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡಿದ್ದೀನಿ. 6x4 ಒಳ್ಳೆ ಇಳುವರಿ ಬರುತ್ತೆ. ಇದರಲ್ಲಿ ಏನಿಲ್ಲ, ಸುಮಾರು 800 ಗಿಡಗಳು ನನಗೆ ಕೂತಿದ್ದಾವೆ. ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಇನ್ಕಮು ಬರುತ್ತೆ. ಆಮೇಲೆ ಈ ಥರ ಅಂದರೆ ಚಿಕ್ಕ ಹಿಡುವಳಿದಾರ ರೈತರು ಏನಿರ್ತಾರಲ್ಲ, ಒಂದು ಸಣ್ಣ ನಮ್ಮದು ಜಮೀನು ಸಣ್ಣದಿದೆ ಅಂತ ಏನು ಅಂತಾರಲ್ಲ, ಅಂಥವರೆಲ್ಲ ಈ ಟೈಪ್ ಮಾಡಿದರೆ ಒಂದು ಒಳ್ಳೆಯ ಒಂದು ಬೆಳೆ ಮತ್ತು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಲಾಭವನ್ನು ನಾವು ಪಡೆದುಕೊಳ್ಳಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೇನೆ. ಆಮೇಲೆ ನನ್ನ ತೋಟದಲ್ಲಿ ಸರೌಂಡೆಡ್ ಎಲ್ಲ ಈ ಥರ ನಾವೊಂದು ತೆಂಗಿನ ಸಸಿಗಳನ್ನ ಹಾಕಿದ್ದೀನಿ. ಎಲ್ಲ ಸರೌಂಡೆಡ್ ಸುಮಾರು 200 ತೆಂಗಿನ ಸಸಿಗಳಿದ್ದಾವೆ. ಆಮೇಲೆ ಮುಂದೆ ಪೇರು ಸಸಿಗಳು ಎಲ್ಲ ಪೇರು ಹಾಕಿದ್ದೀನಿ, ಬೇವು ಹಾಕಿದ್ದೀನಿ, ಹೆಬ್ಬು ಹಾಕಿದ್ದೀನಿ, ಆಮೇಲೆ ಮಹಾಗಣಿ ಹಾಕಿದ್ದೀನಿ, ಸುಮಾರು ಶ್ರೀಗಂಧ ಗಿಡಗಳು ಹಚ್ಚಿದ್ದೀನಿ, ಎಲ್ಲ ಥರ ಸಸಿಗಳನ್ನ ಹಾಕಿದ್ದೀನಿ. ಮತ್ತು ಆಮೇಲೆ ಅಲ್ಲಿ ಮುಂದ್ಗಡೆ ಹೋಗಿಬಿಟ್ಟು ಅಲ್ಲಿ 2 ಎಕರೆ ನಾನು 10x4 ಬೇಸಿಸ್ ಮೇಲೆ ನಾನು ಪ್ಲಾಂಟೇಷನ್ ಮಾಡಿದ ಮೇಲೆ ಇದು ಇನ್ನೊಂದು ಮೆಥಡು 10x4. ಇದು ನಾನು ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಆಮೇಲೆ ನಾನು ಮುಂಚೆ ಗ್ರೇಪ್ಸ್ ಮಾಡಬೇಕಾದ್ರೆ ಮಹಾರಾಷ್ಟ್ರ ಏರಿಯಾದಲ್ಲಿ ಹೋಗಿ ನೋಡ್ಕೊಂಬಂದು ಮಾಡಿದ್ದೀನಿ. ಇದು 10x4 ಸಾಲದಿಂತ್ರ ಸಾಲು 10, ಅಗಿಯಿಂತ್ರ ಅಗಿ 4. ಇದರಲ್ಲಿ ಒಂದು ಚೆನ್ನಾಗಿ ಇಳುವರಿ ಬರುತ್ತೆ. ಈಗ ನಾವು ಹೈಲ್ಡ್ ತೆಗಿಯೋಕ್ಕಾಗಲಿ, ಆಮೇಲೆ ಮುಂದೆ ಅದು ಏನಿದೆಯಲ್ಲ ಅದರಲ್ಲಿ ಕಲರ್ ತೋರಿಸಿದ್ನಲ್ಲ 6x4 ಅದರಲ್ಲಿ ಏನಿದೆಯಲ್ಲ, ನಾವು ಮಾರ್ಕೆಟಿಂಗ್ ಮಾಡೋಕ್ಕಾಗಲಿ ಒಂದು ಕಲರ್ ಆಗಲಿ ಶೈನಿಂಗ್ ಅಂದರೆ ಒಂಥರ ಗೋಲ್ಡನ್ ಕಲರ್ ಬರೋಲ್ಲ. ಬಟ್ ಇದರಲ್ಲಿ ಗೋಲ್ಡನ್ ಕಲರ್ ಬರುತ್ತೆ. ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಬಿಸಿಲು ಗಾಳಿ ಚೆನ್ನಾಗಿ ಇದರಲ್ಲಿ ಆಡುವುದರಿಂದ ಇದು ಭಾಳ ಒಳ್ಳೆಯ ಇಳುವರಿ ಬರುತ್ತೆ. ಆಮೇಲೆ ಸ್ಮಾಲ್ ಸ್ಕೇಲ್ ಅಂದರೆ ಚಿಕ್ಕ ಹಿಡುವಳಿದಾರರಿಗೂ ಇದು ಒಂದು ಒಳ್ಳೆ ಮೆಥಡ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಇಚ್ಛಿಸ್ತೇನೆ. ಇದು ನನ್ನ ನೀರು ಸಂಗ್ರಹಣಾ ಹೊಂಡ. ಇದು ಸುಮಾರು ಆಗಲೇ ತಮಗೆ ಹೇಳಿದ ಪ್ರಕಾರ ಸುತ್ತಳತೆ ಸರೌಂಡೆಡ್ ಚೌಕ್ ಇದು 100x100 ಇದೆ. ಆಮೇಲೆ ಡೆಪ್ತ್ 20 ಫೀಟ್ ಇದೆ. 2 ಬೋರ್ ಇದ್ದಾವೆ. ನನ್ನ ಹೊಲಕ್ಕೆ ಟೋಟಲ್ 12 ಎಕರೆ ಜಮೀನಲ್ಲಿ 2 ಬೋರ್ ಇದ್ದಾವೆ. 2 ಬೋರು ಈ ಭಗವಂತನ ಒಂದು ಕೃಪೆಯಿಂದ ಭಾಳ ಒಳ್ಳೆ ಚೆನ್ನಾಗಿ ನೀರಿದೆ. ಈಗ ಬೇಸಿಗೆ ಕಾಲ, ಈ ಸಂದರ್ಭದಲ್ಲಿ ನೀವು ನೋಡಿದ್ರೂ ನನ್ನ ಹೊಂಡದಲ್ಲಿ ಎಷ್ಟು ನೀರಿದೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ನಾನು ಇಲ್ಲೆಲ್ಲ ಸರೌಂಡೆಡ್ ಹುಣಸೆ ಹಚ್ಚಿದ್ದೀನಿ.
ಆಮೇಲೆ 3 ಥರ ನೀರಿನ ಗಿಡ ಹಚ್ಚಿದ್ದೀನಿ. ಆಮೇಲೆ ಮಾವು, ಆಮೇಲೆ ಹೆಬ್ಬೇವು, ಆಮೇಲೆ ಮುಂದೆ ಕ್ಯಾಮಲ್ ಪುಟ್ರಿ ಹಾಕಿದ್ದೀನಿ. ಆಮೇಲೆ ಮುಂದೆ ಇವೆಲ್ಲ ಇಲ್ಲೆಲ್ಲ ಸರೌಂಡೆಡ್ ಎಲ್ಲ ತೆಂಗಿನ ಸಸಿಗಳು ಹಾಕಿದ್ದೀನಿ. ಆಮೇಲೆ ಪೇರು ಸಸಿ ಹಾಕಿದ್ದೀನಿ. ಆಮೇಲೆ ಅಲ್ಲೆಲ್ಲ ನನ್ನ ಒಂದು ಸುಮಾರು ನನ್ನ ತೋಟದಲ್ಲಿ 9 ವೆರೈಟಿ ಮ್ಯಾಂಗೋ ಪ್ಲಾಂಟೇಷನ್ ಮಾಡಿದ್ದೀನಿ. ನಾನು ಸರೌಂಡೆಡ್ ಬೋರ್ಡ್ರ್ ಪ್ಲಾಂಟೇಷನ್ ಮಾಡಿದ್ದೀನಿ. ಮುಖ್ಯ ಬೆಳೆ ಅಂತಲ್ಲ, ಬೋರ್ಡ್ರ್ ಪ್ಲಾಂಟೇಷನ್ ಮಾಡಿದ್ದೀನಿ. ಆಮೇಲೆ 3 ವೆರೈಟಿ ಚಿಕ್ಕು ಮಾಡಿದ್ದೀನಿ. 3 ವೆರೈಟಿ ಚಿಕ್ಕು ಇದ್ದಾವೆ. ಆಮೇಲೆ ಒಂದು ಸುಮಾರು 2 ವೆರೈಟಿ ಪೇರಳ ಸಸಿಗಳಿದ್ದಾವೆ. ಆಮೇಲೆ ಮುಂದೆ ಸುಮಾರು 200 ಸಸಿಗಳು ಇದು ಇದ್ದಾವೆ, ಏನು ತೆಂಗು ಇದ್ದಾವೆ. ಆಮೇಲೆ ಸುತ್ತಲೂ ಬೌಡ್ರಲ್ಲಿ ಬೇವಿನ ಗಿಡ ಅಂತೂ ಸಾಕಷ್ಟು ಇದ್ದಾವೆ. ಆಮೇಲೆ ಈ ಒಂದು ನೀರಿಂದನೇ ನಾನು ಈ ಹೊಂಡದಲ್ಲಿ ಸುಮಾರು 3,000 ಮೀನುಗಳಿದ್ದಾವೆ. 3,000 ಮೀನುಗಳು ಬಿಟ್ಟಿನಿ. ಬಟ್ ಅದು ಕಮರ್ಷಿಯಲ್ ಪರ್ಪಸ್ ಅಂತಲ್ಲ, ಏನೋ ನನ್ನ ವಾಟರ್ ಇದರಲ್ಲಿ ನೀರಿನಲ್ಲಿ ಒಳ್ಳೆಯ ಲವಣಾಂಶಗಳು ಮತ್ತು ಆಮೇಲೆ ನಾನು ಗಿಡಕ್ಕೆ ಬಿಡುವಂಥ ನೀರಿನಲ್ಲಿ ಒಳ್ಳೆಯ ಖನಿಜ ಲವಣಾಂಶಗಳು ಹೋಗಲಿ ಅಂತ ಆ ಉದ್ದೇಶ ಇಟ್ಕೊಂಡು ನಾನು ಮೀನುಗಳು ಬಿಟ್ಟಿದ್ದೀನಿ. ಅದನ್ನು ನಾನು ಕಮರ್ಷಿಯಲ್ ಪರ್ಪಸಾಗಿ ಯೂಸ್ ಮಾಡಲ್ಲ. ಆಮೇಲೆ ನಾನು ಸುಮಾರು 5 ವರ್ಷ ಆಯಿತು ಈ ಹೊಂಡವನ್ನು ಮಾಡಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಏನೋ ಕಪ್ಪೆ ಮಾಸಿಲ್ಲ, ಏನಿಲ್ಲ. ಭಾಳ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಅದರಿಂದ ನಾನು ಆ ಮೀನು ಸಾಕಾಣಿಕೆನೂ ಮಾಡಿದ್ದೀನಿ. ಇದರಲ್ಲಿ ಮೀನು ಸಾಕಾಣಿಕೆನೂ ಮಾಡಿದ್ದೀನಿ ನಾನು. ನನ್ನ ತೋಟಕ್ಕೆ ಈಗ ಸ್ವಲ್ಪ ಮಟ್ಟಿಗೆ 2 ಜವಾರಿ ಆಕಳ ಮಾಡಿದ್ದೀನಿ. ಆಮೇಲೆ ಎಮ್ಮೆ ಮಾಡಿದ್ದೀನಿ, ಮುರ್ರಾ ಎಮ್ಮೆ ಮಾಡಿದ್ದೀನಿ. ನನ್ನ ಮನೆಯ ಹಾಲು, ಆಮೇಲೆ ನನ್ನ ತೋಟಕ್ಕೆ ಸಗಣಿ ಸಲುವಾಗಿ, ಆಮೇಲೆ ಸಣ್ಣ ಎಮ್ಮೆ ಕರ, ಆಮೇಲೆ ಇಲ್ಲಿ ಕರ ಇದೆ. ಆಮೇಲೆ ಜವಾರಿ ಈ ಆಕಳದಿಂದ ನಾನು ಏನೈತಲ್ಲ ಸ್ಪ್ರೇ ಮಾಡೋಕ್ಕೆ ಈ ಆಕಳ ಉಚ್ಚಿ ಮತ್ತು ಸಗಣಿ ಯಂತ್ರ, ಜೀವಾಮೃತ, ಆಮೇಲೆ ಗೋಜಲ, ಇವೆಲ್ಲ ಈ ರೀತಿ ಎಲ್ಲ ನಾನೇ ಸ್ವಂತ ತಯಾರು ಮಾಡ್ಕೊಂಡು ಈ ದ್ರಾಕ್ಷಿಗೆಲ್ಲ ನಾನು ಬೆಳೆ ತಗೊಳ್ಳೋ ಟೈಮ್ದಾಗೆಲ್ಲ ನಾನು ಸ್ಪ್ರೇ ಮಾಡ್ತೀನಿ. ಆಮೇಲೆ ಇದು ದನದ ಕೊಠಡಿ ಮಾಡ್ಕೊಂಡಿದ್ದೀನಿ. ಸಾಂದೆ ದನ ಕೊಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿಗೆ ಏನಿದೆಲ್ಲ ಕೆಳಗಡೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿ ನಾವು ಕಬ್ಬಿನ ರೌದಿ ಪೆಂಡಿಗಳನ್ನು ತೊಗೊಂಬಂದು ಸುಮಾರು 2,000 ರೌದಿ ಪೆಂಡಿಗಳನ್ನು ತೊಗೊಂಬಂದು ಇಲ್ಲಿ ನಾನು ಕೆಳಗಡೆ ಎಲ್ಲ ಮಲ್ಚಿಂಗ್ ಮಾಡಿಸ್ತೀನಿ. ಈ ಮಲ್ಚಿಂಗ್ ಮಾಡೋದ್ರಿಂದ ನಮಗೇನು ಉಪಯೋಗಪ್ಪ ಅಂದರೆ ಕಸನೂ ಬರಲ್ಲ. ಆಮೇಲೆ ಮುಂದೆ ನೆಕ್ಸ್ಟ್ ನಮಗದು ಕಾರ್ಬೋನೇಟ್ ಕಂಟೆಂಟನ್ನು ಭಾಳ ಒಳ್ಳೆಯ ಕಾರ್ಬೋನೇಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೈತೆ. ಆಮೇಲೆ ಮುಂದೆ ಈ ಯಾವುದು ಕಬ್ಬಿನ ರೌದಿಯಿಂದ ನಮಗೆ ನೀರು ಏನು ಬಿಡ್ತೇವೆ ಈ ಬೇಸಿಗೆ ಕಾಲದಲ್ಲಿ ನೀರು ಆವಿ ಆಗಲ್ಲ ಮತ್ತು ಆಮೇಲೆ ಗಿಡಗಳಿಗೆ ತಂಪನ್ನು ಕಾಪಾಡ್ತೈತೆ. ಆಮೇಲೆ ಬೇರಿಗೆ ಆಮೇಲೆ ಗಿಡಕ್ಕೆ ಎಷ್ಟು ನೀರಿನ ಇದು ಬೇಕು ಆ ಮೇಂಟೆನೆನ್ಸ್ ಮಾಡುತ್ತೆ. ಆಮೇಲೆ ಇದನ್ನು ಕಂಪಲ್ಸರಿನ ವರ್ಷ ಇದನ್ನು ಉಪಯೋಗ ಮಾಡ್ತೀನಿ. ಆಮೇಲೆ ನಾನು ದನದ ಸಗಣಿಯನ್ನು ಹಾಕಿದ್ದೀನಿ. ತಮಗೆ ಕಾಣಿಸುತ್ತಾ, ನೋಡಿದರೆ ಗೊತ್ತಾಗುತ್ತೆ. ದನದ ಸಗಣಿಯನ್ನು ಡೈರೆಕ್ಟಾಗಿ ತೆಗೆದು ಆಕಳ ಮತ್ತು ತಿಪ್ಪಿ ಇದು ಏನು ಇದ್ರ ಗೊಬ್ಬರನೂ ಎಲ್ಲ ಆಕಳ ಗೊಬ್ಬರನೂ ಡೈರೆಕ್ಟ್ ಇದಕ್ಕೆ ಹಾಕಿಸ್ಬಿಡ್ತೀನಿ. ಆಮೇಲೆ ಎಮ್ಮೆ ಸಗಣಿನೂ ಹಾಕಿಸ್ತೀನಿ. ಈಗ ಏನು ನೋಡ್ತಾ ಇದ್ದೀರೋ ಈ ಬೆಳೆದು 11/5, ಇದು 11/5, ಇದು ಸೈಜ್ 11/5. ಇದು ಟ್ರಯಲ್ ಬೇಸ್. ಇದು ಸುಮಾರು 4 ಎಕರೆ ಜಮೀನಿದೆ. ಅದು 2 ಎಕರೆ, ಅದು 1/2 ಎಕರ್. ಮಿನಿಮಮ್ 7.5-8 ಎಕರೆ ಜಮೀನನ್ನು ನಾನು ದ್ರಾಕ್ಷಿ ಮುಖ್ಯ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ನೆಲ್ಲಿ ಗಿಡ ಹಚ್ಚಿದ್ದೀನಿ, ಬೊಳಲ್ಕಾಯಿ ಗಿಡ ಹಚ್ಚಿದ್ದೀನಿ, ನೆಲ್ಲಿ ಗಿಡ ಹಚ್ಚೀನಿ. ಮತ್ತು ಆಮೇಲೆ ಬೆಟ್ಟದ ನೆಲ್ಲಿ ಹಚ್ಚಿದ್ದೀನಿ. ಆಮೇಲೆ ಸೀತಾಫಲ, ರಾಮಫಲ, ಮಾವು, ಆಮೇಲೆ ನನ್ನ ಹತ್ರ ನುಗ್ಗೆ ಗಿಡನೂ ಸಿಗುತ್ತೆ. ಆಮೇಲೆ ಹಲಸಿನ ಗಿಡ ಈಗ ಸಣ್ಣ ಇದಾವೆ, ಹಲಸಿನ ಗಿಡನೂ ಹಚ್ಚಿದ್ದೀನಿ. ಸುಮಾರು ಎಲ್ಲ ನಾನು ಬೌಡ್ರಲ್ಲಿ ಎಲ್ಲ ಥರ ಬೆಳೆಗಳನ್ನು ಹಾಕಿದ್ದೀನಿ. ಆಮೇಲೆ ಈ ರೀತಿ ಬೆಳೆಗಳನ್ನು ನಾನು ನನ್ನ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ನಾನು ಈ ತೋಟದಲ್ಲಿ ಕೆಲಸ ಮಾಡಿ ಇದರಲ್ಲಿ ನಾನು ಭಾಳ ತೃಪ್ತಿದಾಯಕ ಮತ್ತು ಆನಂದದಿಂದ ಸಂತೋಷದಿಂದ ಅದೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಭಾಳ ಖುಷಿ ಅನಿಸುತ್ತೆ ನನಗೆ. ಆದಮೇಲೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಈ ತೋಟ ಏನಿದೆ 12 ಎಕರೆ ತೋಟದಲ್ಲಿ ಇದರಲ್ಲಿ ನಂದು ಒಂದೇ ಪರಿಶ್ರಮ ಇಲ್ಲ. ಇದು ನಾನು ಒಬ್ಬ ತೋಟಗಾರಿಕಾ ಪದವೀಧರನಾಗಿ ಇದ್ದುಕೊಂಡು ನಾನು ಕೈಲಾದಷ್ಟು ನನ್ನ ಅನುಭವದ ಪ್ರಕಾರ ನಾನು ಮಾಡ್ಕೊತಾ ಹೊಂಟಿದ್ದೀನಿ. ಬಟ್ ಈ ತೋಟದಲ್ಲಿ ನಮ್ಮ ಸೋದರ ಅರವಿಂದ್ ಕುಮಾರ್ ಸಿದ್ದಾಪುರ ಇದ್ದಾನೆ. ಅವನದು MBA BCA MBA, ಅವನು ಒಬ್ಬ ಗ್ರ್ಯಾಜುಯೇಟ್, PG ಗ್ರ್ಯಾಜುಯೇಟ್ ಇದ್ದು ಅವನು ನನ್ನ ಈ ತೋಟದಲ್ಲಿ ಅವನು ನನ್ನ ಬಲಗೈಯಾಗಿ
ಒಂದು ನನ್ನ ಸೋದರನ ಒಂದು ಇದರಲ್ಲಿ ಪರಿಶ್ರಮ ಭಾಳ ಇದೆ. ಆಮೇಲೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಏನು ನಾವು ಇವತ್ತೊಂದು ಬದುಗಳಲ್ಲಿ ಏನು ಪ್ಲಾಂಟೇಷನ್ ಮಾಡಿಸಿದ್ದೀವಿ ಇದಕ್ಕೆಲ್ಲ ಮೇನ್ ನಮ್ಮ ತಂದೆಯವರೇ ಕಾರಣ. ಅವ್ರ ಸಜೆಷನ್ ಮುಖಾಂತರನೇ ಈ ರೀತಿ ಮಾಡಬೇಕು, ಈ ಪ್ಲ್ಯಾಂಟ್ ಹಚ್ಚಬೇಕು, ಈ ರೀತಿ ಗಿಡಗಳು ಹಚ್ಚಬೇಕು, ಹಿಂಗೆ ಹಚ್ಚಬೇಕು ಅಂತ ನಮ್ಮ ತಂದೆಯವರೇ ಇಷ್ಟೆಲ್ಲ ದೊಡ್ಡದಾಗಿ ಬೆಳಿಬೇಕಂದ್ರೆ ಅವಕ್ಕೆಲ್ಲ ನೀರು ಹಾಕೋದು, ಮಾಡೋದು, ಮೇಂಟೆನೆನ್ಸು, ನೋಡೋದು, ಮಾಡೋದು ನಮ್ಮ ತಂದೆಯವರು. ಆಮೇಲೆ ನಮ್ಮ ತಾಯಿಯವರ ಪರಿಶ್ರಮ ಭಾಳ ಐತಿ. ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಭಾಳ ಇಷ್ಟ ಆಗ್ತೀನಿ. ಆಮೇಲೆ ನಾ ಮಾಡೋದ್ರ ಜೊತೆನೇ ಇವತ್ತು ನನ್ನ ತೋಟಕ್ಕೆ ಏನು ಒಂದು ಕೆಲಸಗಾರರು ಬರ್ತಾರೆ, ಅವರು ಭಾಳ ಇಂಪಾರ್ಟೆಂಟ್. ಅವರೇ ನಮ್ಗೆ ಒಂದು ದೇವರಿದ್ದಂಗೆ. ಆಮೇಲೆ ನಮ್ಮ ತೋಟದಲ್ಲಿ ಏನು ನಾವು ಒಂದು ಜೀತದಾಳ ಅಂತ ಇಟ್ಕೊಂಡಿರ್ತಿಲ್ಲ, ಅವು ಜೀತದಾಳ ಅಂತಲ್ಲ, ಅವರು ಒಂದು ನಮ್ಮ ಒಂದು ಮನೆಯ ಒಂದು ಸದಸ್ಯರೇ. ಹಂಗೆ ಈ ನಮ್ಮ ತೋಟದಲ್ಲಿ ಅವರು ಒಂದು ಭಾಳ ಒಂದು ಪರಿಶ್ರಮ ಇರುತ್ತೆ. ನಾವು ಬರೀ ನಾವೇ ಮಾಡೇವಿ ಅಂತಂದು ಈ ಸಂದರ್ಭದಲ್ಲಿ ನಾವು ಹೇಳೋದು ಒಂದು ದೊಡ್ಡ ವಿಷಯ ಅಲ್ಲ. ನಾವು ದುಡ್ಡು ಹಾಕ್ಬೋದು, ಹೇಳ್ಬೋದು, ಮಾಡ್ಬೋದು, ಬೆಳೆಸ್ಬೋದು, ಇದು ಮಾಡ್ಬೋದು. ಇದರಲ್ಲಿ ನಮ್ಮ ಒಂದು ಕೆಲಸಗಾರರ ಒಂದು ಪರಿಶ್ರಮ ಈ ಸಂದರ್ಭದಲ್ಲಿ ಭಾಳ ಇರುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಕೆಲಸಗಾರನ ನಾವು ಎಷ್ಟು ಹೊಗಳಿದ್ರೂ ಕಡಿಮೆ. ನಮ್ಮ ಮನೆಯ ಒಂದು ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನ ಎಷ್ಟು ಹೊಗಳಿದ್ರೂ ಕಡಿಮೆ. ಅವರೆಲ್ಲ ಒಂದು ಸಹಾಯ ಸಹಕಾರದಿಂದ ಇಷ್ಟೆಲ್ಲ ಒಂದು ಹೆಮ್ಮರವಾಗಿ ಬೆಳೆದಿದೆ. ಆದರೆ ಆದ್ಮೇಲೆ ಒಂದು ಮಾತು ಹೇಳ್ತೀನಿ, ನೀವು ವಿಡಿಯೋ ನೋಡಿ ನನ್ನ ಪ್ಲ್ಯಾಂಟ್ ನೋಡ್ಬೋದು, ನನ್ನ ಗಿಡಗಳು ನೋಡ್ಬೋದು, ನನ್ನ ಮಷಿನ್ ನೋಡ್ಬೋದು. ಬಟ್ ಆದಮೇಲೆ ಇದನ್ನು ಒಂದು ತೋಟವನ್ನು ತೊಗೋಬೇಕಾರೆ ಇದು ಒಂದು ಕಲ್ಲು ಜಮೀನು. ಇದಕ್ಕೆ ನಮ್ಮ ಉಳವಾಡದಲ್ಲಿ ಕಲ್ಗುಡ್ಡ ಅಂತಲೇ ಹೆಸರು ಐತಿ. ನೀವು ಯಾರಾದರೂ ಬಂದು ನನ್ನ ತೋಟಕ್ಕೆ ನೋಡಿದ್ರೂ ನಿಮ್ಗೆ ಕಾಣಿಸುತ್ತಾ ಪೂರೇ ಕಲ್ಲು ನಿಮ್ಗೆ ಎಲ್ಲಿ ಮನಸ್ಸಿಗಲ್ಲ. ಬಟ್ ನಾನು ಇದರಲ್ಲಿ ಎಷ್ಟು ಶ್ರಮಪಟ್ಟು ಟೈಮ್ ಇದರಲ್ಲಿ ನಾನು ಇದು ಮಾಡಿ ಒಂದು ಕಳೆದು ಯಾವ ರೀತಿ ನಾನು ಬೆಳೆಸಿದ್ದೀನಿ ಅಂತ ನನ್ನ ತೋಟಕ್ಕೆ ಬಂದು ನೋಡಿದಾಗ ನಿಮ್ಗೆ ನನ್ನ ಶ್ರಮ ಆಗೈತೆ ಇಲ್ಲ ಅನ್ನೋದು ನಿಮ್ಗೆ ಇದರೊಳಗೆ ಗೊತ್ತಾಗತ್ತೆ. ನನ್ನ ತೋಟಕ್ಕೆ ಕೊಪ್ಪಳದ ಗವಿ ಸಿದ್ದೇಶ್ವರಪ್ಪ ಅವ್ರು ಬಂದಾರ, ಆಮೇಲೆ ನಿಂಬಾಳದ ಜಡಿ ಶಾಂತಲೇಶ್ವರಪ್ಪ ಅವ್ರು ಬಂದಾರ, ಆಮೇಲೆ ಕಪ್ಪತ್ತಗುಡ್ಡದ ಶಿವಕುಮಾರ್ ಅಪ್ಪ ಅವ್ರು ಬಂದಾರ, ಮಸೂತಿ ಶ್ರೀಗಳು ಬಂದಾರ, ಮನಗುಳಿ ಶ್ರೀಗಳು ಬಂದಾರ, ಆಮೇಲೆ ನಮ್ಮ ತೋಂಟದಾರ ಜಗದ್ಗುರುಗಳಾದಂಥ ಜಗದ್ಗುರುಗಳು ಬಂದಾರ. ಮತ್ತು ಆಮೇಲೆ ನಮ್ಮ ಹೈಕೋರ್ಟ್ ಜಡ್ಜ್ ಒಬ್ಬರು ಹೊಸಬನಿ ಸರ್ ಅವರು ಬಂದಾರ. ಆಮೇಲೆ ನಮ್ಮ ಧಾರವಾಡ ಅಗ್ರಿ ಯೂನಿವರ್ಸಿಟಿ VC ಆದಂಥ ವೈಸ್ ಚಾನ್ಸಲರ್, ರಿಟೈರ್ಡ್ ವೈಸ್ ಚಾನ್ಸಲರ್ SA ಪಾಟೀಲ್ ಅವರು ಬಂದು ಫುಲ್ ಖುಷಿಯಾಗ್ಯಾರ. ಆಮೇಲೆ ರಾಯಚೂರು ವೈಸ್ ಚಾನ್ಸಲರ್ ಬಂದಾರ. ಆಮೇಲೆ ನನ್ನ ತೋಟಕ್ಕೆ ತೋಟಗಾರಿಕಾ ಪದವೀಧರರಾಗಲಿ ಅಗ್ರಿ ಪದವೀಧರರಾಗಲಿ ಆಗಾಗ ಬಂದು ಒಂದು ನೋಡ್ಕೊಂಡು ಅವ್ರು ಖುಷಿಪಟ್ಟು ನನಗೊಂದು ಬೆನ್ನಲ್ಲಿ ಒಂದು ಶಬ್ಬಾಷ್ ಅಂತ ಹೇಳಿ ಹೋಗಿದ್ದಾರೆ. ಅಂಥ ಈ ಸಂದರ್ಭದಲ್ಲಿ ನಾನು ಎಷ್ಟು ಖುಷಿಯಾಗಿ ಹೇಳಿದ್ರು ಕಡಿಮೆ. ಅದಕ್ಕೆ ಆದ್ಮೇಲೆ ನೀವು ನನ್ನ ಒಂದು ವಿಡಿಯೋ ನೋಡಿದ್ರೂ ನೀವು ಇಲ್ಲಿ ಬಂದ ಜಾಗ ನೋಡಿ ನನ್ನ ಪರಿಶ್ರಮ ಏನೈತೆ ಅಂದು ನೀವು ಅವಾಗ ಇಲ್ಲಿ ಬಂದು ನನಗೆ ಹೇಳಿದ್ರೆ ಭಾಳ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ IG ಕಣ್ಣೂರು ಸರ್ ನಾನು ಮಾಡಿರುವಂಥ ಒಂದು ಪರಿಶ್ರಮವನ್ನು ನೋಡಿ ಅವರು ಬಂದು ಇಲ್ಲಿ ಒಂದು ಏನು ಅವರು ಒಂದು ಅವರು ಯೂಟ್ಯೂಬ್ ಚಾನಲ್ದಲ್ಲಿ ನಮ್ಮ ವಿಡಿಯೋವನ್ನು ಏನು ಸೆರೆ ಹಿಡಿತಾ ಇದ್ದಾರೆ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆಗಳು ಹೇಳಿದ್ರೂ ಕಡಿಮೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳೋಕ್ಕೆ ಇಚ್ಛೆಪಡ್ತಿದ್ದೀನಿ. ಎಲ್ಲ ಒಂದು ಸಮಸ್ತ ನಮ್ಮ ಕರ್ನಾಟಕ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ತೋಟದಿಂದ ದ್ರಾಕ್ಷಿಯನ್ನು ನಾವು ಸುಮಾರು 130ರಿಂದ 40 ದಿನಗಳಾದ ನಂತರ ನಾವು ಈ ರೀತಿ ಒಂದು ರ್ಯಾಕ್ ಇರುತ್ತೆ, ರ್ಯಾಕ್ ತಯಾರು ಮಾಡ್ಕೊಂಡಿರ್ತೀವಿ. ಆ ದ್ರಾಕ್ಷಿಯನ್ನು ಕಟ್ ಮಾಡಿ ತೊಗೊಂಬಂದು ಇಲ್ಲಿ ಹಾಕಿ ಇದರಲ್ಲಿ ನಾವು ಒಂದು ಡಿಪ್ಪಿಂಗ್ ಆಯಿಲು ಮತ್ತು ಕಾರ್ಬೋನೇಟು, ಆಮೇಲೆ ಕೀಪರು, ಆಮೇಲೆ ಸಲ್ಫರ್ ಇದರ ಜೊತೆ ನಾವು ಡಿಪ್ ಮಾಡಿ ಆಮೇಲೆ ಇದನ್ನು ಇಲ್ಲಿ ಒಣ ದ್ರಾಕ್ಷಿಯನ್ನು ಇಲ್ಲಿ ಹಾಕ್ತೇವೆ ರ್ಯಾಕ್ನಲ್ಲಿ. ಇದಕ್ಕೆ ನಾವು ಏನು ಮಾಡ್ತೇವೆ, ಗಂಧಕ ಹೊಗೆಯನ್ನು ಕೊಡ್ತೇವೆ. ಕೆಲವೊಬ್ಬರು ರೈತರು ಈಗ ಹಳದಿ ಮಣುಕ್, ಗೋಲ್ಡನ್ ಕಲರ್ ಮಣುಕ್ ಬೇಕಂದರೆ 3 ದಿವಸ ಮತ್ತು 5 ದಿವಸಕ್ಕೆ ಹೊಗೆ ಕೊಡ್ತಾರೆ. ಆಮೇಲೆ ಗ್ರೀನ್ ಮಣುಕ್ ಬೇಕಂದ್ರೆ ಅಂದರೆ ಹಸಿರು ಮಣುಕ್ ಬೇಕಂತಂದರೆ 9 ಮತ್ತು 10, 11 ದಿವಸಕ್ಕೆ ಹೊಗೆಯನ್ನು ಕೊಡ್ತಾರೆ. ನಮಗೆ ಯಾವ ರೀತಿ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆಗೆ ಒಂದು ಮಾರಾಟ ಆಗುತ್ತೆ, ಆಮೇಲೆ ಯಾವ ಕಲರ್ ಮಣುಕಿಗೆ ಜಾಸ್ತಿ ಬೆಲೆ ಇರುತ್ತೆ ಆ ಟೈಪ್ ನಮ್ಮ ಅನುಕೂಲಕ್ಕೋಸ್ಕರ ನಾವು ತಯಾರು ಮಾಡ್ಕೋತೇವೆ. ಇದು ನಮ್ಮದು ಒಂದು ಸುಮಾರು 720 ಫೂಟಿನ ರ್ಯಾಕ್ ಇದ್ದಾವೆ. ಇವು 2 ರ್ಯಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಮೇಲ್ಗಡೆನೂ ಮತ್ತು ಒಂದು 3-4 ರ್ಯಾಕ್ ಇದ್ದಾವೆ. ಆಮೇಲೆ ನಮ್ಗೆ ಬೇಕಾಗಿರುವಂಥ ನಮ್ಮ ದ್ರಾಕ್ಷಿಯನ್ನು ಇಲ್ಲಿ ಹಾಕೋತೇವೆ. ಆಮೇಲೆ ಮತ್ತು ಆ ರೈತರಿಗೂ ನಾವು ಬಾಡಿಗೆ ಮುಖಾಂತರನೂ ಕೊಡ್ತೇವೆ. ಇದನ್ನು ನಾವು ಏನೈತಿ ಸುಮಾರು 10-11 ದಿನದವರೆಗೆ ಇಲ್ಲಿ ನಾವು ಒಣ ದ್ರಾಕ್ಷಿಯನ್ನು ಇದರೊಳಗೆ ಹಾಕಿ ನಾವು ಒಣಗಿಸಿ ಆಮೇಲೆ ಮುಂದೆ ನಾವೇನೈತಿ ನಮ್ಮ ಒಂದು ಪ್ರೊಸೆಸಿಂಗ್ ಯೂನಿಟ್ ಇಲ್ಲಿ ಆಗಲೇ ನಾವು ತೋರಿಸಿದ ಪ್ರಕಾರ ನಮ್ಮ ಪ್ರೊಸೆಸಿಂಗ್ ಯೂನಿಟಲ್ಲಿ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತಾ, ಯಾವ ರೀತಿ ಗ್ರೇಡಿಂಗ್ ಆಗುತ್ತಾ, ಆಮೇಲೆ ಕಲರ್ ಶಾರ್ಟಿಂಗ್ ಆಗುತ್ತಾ, ಆಮೇಲೆ ಸೈಜ್ ಗ್ರೇಡಿಂಗ್ ಆಗುತ್ತಾ, ಆಮೇಲೆ ಅದರಲ್ಲಿರುವಂಥ ಒಂದು ಕಡ್ಡಿ, ಆಮೇಲೆ ತುಂಬು ಕಸ, ಆಮೇಲೆ ವೇಸ್ಟೇಜ್ ಯಾವ ರೀತಿ ಹೋಗುತ್ತೆ ಅನ್ನೋದು ಎಲ್ಲ ಇನ್ನೀಗ ನಮ್ಮ ವಿಡಿಯೋ ಮುಖಾಂತರ ನಾವು ತೋರಿಸಿದ್ದೇವೆ. ಇದು ನಾವು ಮಾಡಿರುವಂಥ ಒಂದು ಪ್ರಕ್ರಿಯೆ, ಒಂದು ಪ್ರೊಸೆಸಿಂಗ್ ಯಾವ ರೀತಿ ಮಾಡಬೇಕು ದ್ರಾಕ್ಷಿಯನ್ನು. ಆಮೇಲೆ ಕೆಲವೊಬ್ಬರು ರೈತರು ಒಣ ದ್ರಾಕ್ಷಿ ಮಾಡಲಾರ್ದೆ ಡೈರೆಕ್ಟಾಗಿಯೂ ದ್ರಾಕ್ಷಿ ಕೊಡ್ತಾರೆ. ಆಮೇಲೆ ನಾವು ಇಲ್ಲಿ ನಮ್ಮ ಬೇಕಾಗಿರುವಂಥ ಕೆಲವೊಂದು ರೈತರು, ನಮಗೆ ಸುತ್ತಮುತ್ತಲಿರುವಂಥ ರೈತರು ನಮ್ಮ ಅನುಭವಕ್ಕೆ ತಕ್ಕವಾಗಿ ನಾವು ರೈತರಿಗೆ
ದ್ರಾಕ್ಷಿ ಯಾವ ರೀತಿ ಬೆಳಿಬೇಕು, ಹವಾಮಾನ ವೈಪರೀತ್ಯದಲ್ಲಿ ಆಗಲಿ, ಆಮೇಲೆ ಯಾವ ರೀತಿ ಒಂದು ಸ್ಪ್ರೇ ಮಾಡೋದಾಗಲಿ, ಅದನ್ನು ಮೇಂಟೆನೆನ್ಸ್ ಮಾಡೋದಾಗಲಿ, ಆಮೇಲೆ ಯಾವ ರೀತಿ ಅದನ್ನು ನಾವು ಕಾಯ್ಕೋಬೇಕು ಅನ್ನೋದ್ರ ಬಗ್ಗೆಯೂ ನನ್ನ ಒಂದು ಅನುಭವದ, ನನಗೆ ಎಷ್ಟು ಮಟ್ಟಿಗೆ ಅನುಭವ ಇದೆ ಅಷ್ಟರ ಮಟ್ಟಿಗೆ ಕೆಲವೊಂದು ರೈತರಿಗೂ ನಾನು ಅದನ್ನು ಸಜೆಷನ್ ಮಾಡ್ತಾ ಇರ್ತೀನಿ. ಆಮೇಲೆ ಒಂದು ಇದರಲ್ಲಿ ಒಂದು ರೈತ ಅನಿಸ್ಕೊಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಮುಂಚೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ಆಮೇಲೆ ಈಗ ನನ್ನ ಒಂದು ಸ್ವಂತ ಅಂದರೆ ನಾನೇ ನನ್ನ ಕಾಲ ಮ್ಯಾಗ ನಿಂತ್ಕೊಂಡು ನಾನೇ ಇಲ್ಲೇ ಒಂದು ಓನರ್, ನಾನು ಮತ್ತೊಬ್ಬರ ಕೈಯಾಗ ದುಡಿಯುವಂಥ ಅವಶ್ಯ ಇಲ್ಲ ಅಂತಂದು ನಾನೇ ಒಬ್ಬ ಓನರ್ ಅಂತಂದು ಹೇಳಿ ಒಂದು ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸುತ್ತೆ. ನಾವೊಬ್ಬ ರೈತ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸುತ್ತೆ. ನಾನು BSc ತೋಟಗಾರಿಕಾ ಪದವೀಧರನಿದ್ರೂ ಇಲ್ಲಿ ನಾವು ಒಬ್ಬ ರೈತ ಅಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇಲ್ಲಿ ನಮ್ಗೆ ಯಾರು ಹೇಳೋರು ಕೇಳೋರು ನಮ್ಮ ಮ್ಯಾಗ ಒಂದು ಅಧಿಕಾರ ಚಲಾವಣೆ ಮಾಡೋರು ಯಾರೂ ಇರೋಂಗಿಲ್ಲ. ಇದು ನಮ್ಮದೇ ಆದಂಥ ಒಂದು ಸ್ವತಂತ್ರ ಜೀವನ. ನಾವು ಮನಸ್ಸು ಮಾಡಿದರೆ ನಾವು ಈ ಒಂದು ಕೃಷಿಯಲ್ಲಿ ಏನು ಬೇಕಾದನ್ನು ಮಾಡ್ಬೋದು, ನಾವು ಇದರಲ್ಲಿ ಸಾಧನೆಯೂ ಮಾಡ್ಬೋದು. ಇನ್ನು ಒಂದು ಮಾರುಕಟ್ಟೆ ಬೆಲೆ ಆಗಲಿ, ಆಮೇಲೆ ಅದರ ರೇಟ್ ಆಗಲಿ, ಅದರ ಏರುಪೇರು ಅಂತೂ ಅದು ಯಾರ ಕೈಯಾಗ ಇರೋಲ್ಲ. ಅದು ಒಂದು ಕಾಲಕ್ಕೆ ತಕ್ಕ ಅನುಗುಣವಾಗಿ ಒಮ್ಮೊಮ್ಮೆ ಕಡಿಮೆನೂ ಆಗುತ್ತೆ, ಒಮ್ಮೆ ಜಾಸ್ತಿನೂ ಆಗುತ್ತೆ. ಅದನ್ನು ನಾವು ರೈತರು ಒಂದೇ ಬೆಳೆಗೆ ನಾವು ಮಹತ್ವ ಕೊಡಲಾರ್ದ ಒಂದು ಬಹು ಬೆಳೆಗಳನ್ನು, ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು. ಇವತ್ತು ನಮ್ಮದು ಒಂದು 15-20 ಎಕರೆ ತೋಟ ಐತೆ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಎಲ್ಲ ಥರನೂ ಬೆಳೆ ಮಾಡಬೇಕು. ಯಾಕಂದರೆ ಒಂದೇ ಬೆಳೆ ಮ್ಯಾಗ ಡಿಪೆಂಡ್ ಇಲ್ಲಾರ್ದ ಸಮಗ್ರ ಕೃಷಿ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಈಗ ಮುಂದಿನ ದಿನಮಾನದಲ್ಲಿ ನಾನೇ ಒಂದು ಕುರಿ ಸಾಕಾಣಿಕೆನೂ ಮಾಡ್ತಾಯಿದ್ದೀನಿ, ಕೋಳಿಕೆ ಸಾಕಾಣಿಕೆನೂ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ನೋಡಿರಿ, ಈ ಬೇಸಿಗೆ ಕಾಲದಲ್ಲಿ ಈ ಪ್ರೊಸೆಸಿಂಗ್ ಯೂನಿಟ್ ನಡೆಸ್ತೀನಿ. ಆಮೇಲೆ ದ್ರಾಕ್ಷಿದು ನನಗೆ ಒಂದು ಆದಾಯ ಬರುತ್ತೆ. ಇದೇ ಥರ ನಾವು ಯಾವುದೇ ಇದ್ರ ಮ್ಯಾಗ ಅವಲಂಬನೆ ಇಲ್ಲಾರ್ದ ನಮ್ಮ ರೈತರು ಬೇರೆ ಬೇರೆ ಥರ ಒಂದು ಕಾಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಥರ ಒಂದು ಕೃಷಿಯಲ್ಲಿ ತೊಡಗಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛಿಸ್ತೇನೆ.